ಫೈನಲ್ ನಲ್ಲಿ ಯಾರಾಗ್ತಾರೆ ಹಾಗೆ ಆರ್ಸಿಬಿ ಎದುರಾಳಿ ಆರ್ಸಿಬಿ ಟೀಮ್ಗೆ ಯಾರು ಎದುರಾಳಿ ಆಗ್ತಾರೆ ಹಾಗಾದ್ರೆ ಭಾನುವಾರ ನಿರ್ಧಾರ ಆಗಲಿದೆ ಆರ್ಸಿಬಿ ಎದುರಾಳಿ ತಂಡ ಫೈನಲ್ಗೇನೋ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ ಆದ್ರೆ ಆರ್ಸಿಬಿಗೆ ಫೈನಲ್ ನಲ್ಲಿ ಎದುರಾಗುವಂತಹ ತಂಡ ಯಾವುದು ಜೂನ್ 3ಕ್ಕೆ ನಡೆಯಲಿದೆ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ನಲ್ಲಿ ಜೂನ್ 3ರಂದು ಐಪಿಎಲ್ ಫೈನಲ್ ಪಂದ್ಯ ನಡೆಯುತ್ತೆ ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ ಫೈನಲ್ಗೆ ಈಗಾಗಲೇ ಆರ್ಸಿಬಿ ಲಗ್ಗೆ ಇಟ್ಟಿದೆ 3ನೇ ತಾರೀಕು ಈ ಫೈನಲ್ ಪಂದ್ಯ ನಡೆಯುತ್ತೆ ಆದರೆ ಫೈನಲ್ನಲ್ಲಿ ಆರ್ಸಿಬಿಗೆ ಮುಖಾಮುಖಿ ಆಗುವಂತಹ ತಂಡ ಯಾವುದು ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಈ ಕುತೂಹಲ ಹೆಚ್ಚಾಗ್ತಾ ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜೇಶ್ ಇವತ್ತಿನ ಪಂದ್ಯ ನಿಜಕ್ಕೂ ಕೂಡ ಆರ್ಸಿಬಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಜೋಶನ್ನ ಹೆಚ್ಚು ಮಾಡಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ಇನ್ನು ಫೈನಲ್ನಲ್ಲಿ ಆರ್ಸಿಬಿಗೆ ಯಾವ ತಂಡ ಮುಖಾಮುಖಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತಿನ ಪಂದ್ಯದ ಬಗ್ಗೆ ಹಾಗೇನೆ ಫೈನಲ್ನಲ್ಲಿ ಯಾವ ತಂಡ ಮುಖಾಮುಖಿ ಆಗಬಹುದು ಆರ್ಸಿಬಿಗೆ ಅಂತ ನೋಡೋದಾದ್ರೆ ಎಲ್ಲ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ಅದು ಶಮಂತ್ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇಡೀ ಏನು ಡೇ ಒನ್ನಿಂದ ಹಿಡಿದು ಐ ಪಿ ಎಲ್ ಏನಂತಾರೆ KKR ಮೇಲೆ ಗೆದ್ದಂಥ ಆ ಒಂದು ರೆಕಾರ್ಡಿಂದ ಹಿಡಿದು ಈವರೆಗಿನ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಮುಖ್ಯವಾಗಿ ಅವೇಸ್ ಗೇಮ್ಗಳಲ್ಲಿ ಅಂದರೆ ಎದುರಾಳಿಗಳ ತವರುಗಳಲ್ಲಿ ಅಂತೂ ಆರ್ ಸಿ ಬಿಯನ್ನು ಕಟ್ಟಿ ಹಾಕ್ದವರೇ ಇಲ್ಲ ಯಾಕಂತ ಹೇಳಿದ್ರೆ ಅಶ್ವಮೇಧ ಯಾಗ ಇದೇನಿದೆ ಆರ್ ಸಿ ಬಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿರುವಂಥದ್ದು ಅವೇ ಗೇಮ್ಗಳಲ್ಲಿ ಆರ್ ಸಿ ಬಿ ಸೋಲೇ ಕಂಡಿಲ್ಲ ಕಂಟಿನ್ಯೂಸ್ ಆಗಿ ಸತತವಾಗಿ ಗೆದ್ಕೊಂಡು ಬಂದಿರುವಂಥದ್ದು ಅದೇ ರೀತಿ ಈ ಪ್ಲೇ ಆಫ್ ಪಂದ್ಯದಲ್ಲೂ ಮುಂದುವರೆದಿದೆ ಮುಖ್ಯವಾಗಿ ಇಲ್ಲಿ ಪ್ರತಿಯೊಂದು ಪಂದ್ಯದಲ್ಲೂ ಬ್ಯಾಟ್ಸ್ಮನ್ಗಳಿಂದ ಆಗಿರ್ಬೋದು ಅಥವಾ ಬೌಲರ್ಗಳಿಂದ ಗೆಲ್ತಾ ಇದ್ರು ಆದರೆ ಇಲ್ಲಿ ಪ್ರಮುಖವಾಗಿ ಬೌಲರ್ಗಳಿಂದನೇ ಗೆದ್ದಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಹೆಜಲ್ವುಡ್ ಅವ್ರ ಜೊತೆಗೆ ಸುಯೇಶ್ ಶರ್ಮಾ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕಂತ ಹೇಳಿದ್ರೆ ಒಂಥರ ಗೇಮ್ಗೆ ಜಾದು ಮಾಡಿದ್ದೆ ಅವರು ಪ್ರತಿಯೊಂದು ಮ್ಯಾಚು ಏನು ಯಶ್ ದಯಾಳ್ ಅವರಿಂದ ವಿಕೆಟ್ ಶುರುವಾಗುತ್ತೆ ಆಮೇಲೆ ಮಿಡಲ್ಗೆ ಜೋಶ್ ಹೇಜಲ್ವುಡ್ ಅವರು ಕಂಟ್ರೋಲ್ ಮಾಡ್ತಾರೆ ಆದರೆ ಸುಯೇಶ್ ಶರ್ಮಾ ಅವರು ಇದ್ದಾರಲ್ವಾ ಪೂರ್ತಿ ಗೇಮ್ನೇ ಚೇಂಜ್ ಮಾಡಿರುವಂಥದ್ದು ಮುಖ್ಯವಾಗಿ ಪಂಜಾಬ್ ಕಿಂಗ್ಸ್ಗೆ ಅವ್ರು ಏನು ಲೆಕ್ಕಾಚಾರ ಹಾಕಿದ್ರು ಏನು ನಮ್ಮದು ಹೋಮ್ ಗ್ರೌಂಡು ನಮ್ಮದೇ ನಾವು 2 ಡಿಜಿಟಲ್ಲಿ ಆರ್ ಸಿ ಬಿನ ಕಟ್ಟಿ ಹಾಕ್ಬೋದು ಅಂತ ಅದನ್ನು ರಿವರ್ಸ್ ಮಾಡಿದ್ದು ಅಂತ ಹೇಳಿದ್ರೆ ಆರ್ ಸಿ ಬಿ ಬೌಲರ್ಗಳು ಮುಖ್ಯವಾಗಿ ಆರ್ ಸಿ ಬಿ ಬೌಲಿಂಗ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಇವತ್ತು ಎಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಸಿ ಬಿ ಬೌಲಿಂಗು ಈ ಮಟ್ಟಿಗೆ ಇದೆ ನಾವು ಗೆಲ್ತೀವಿ ಏನು ಆರ್ ಸಿ ಬಿ ಅಭಿಮಾನಿಗಳೇನು ಕುತೂಹಲದಿಂದ 18 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಅದು ಒಂದು ಟ್ರೋಫಿ ಗೆಲ್ಲುವ ಕನಸಿಗೆ ಇನ್ನೇನು ಒಂದೇ ಮೆಟ್ಟಿಲಿರುವಂಥದ್ದು ಏನು 2016ರಲ್ಲಿ ನೀವು ಗಮನಿಸ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂದಲೆಳೆ ಅಂತರದಲ್ಲಿ ಆ ಒಂದು ಟ್ರೋಫಿ ಕನಸು ಬಗ್ನಾಗಿರುವಂಥದ್ದು ಆದರೆ ಈಗ ಅಹಮದಾಬಾದ್ನಲ್ಲಿ ಈ ಒಂದು ಗೆಲುವು ಕನಸು ನನಸಾಗ್ತಾ ಇದೆ ಆರ್ ಸಿ ಬಿ ಖಂಡಿತ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಆರ್ ಸಿ ಬಿ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಶಮಂತ್ ಧನ್ಯವಾದ ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ